ಹಲೋ ಎವ್ರಿವಾನ್, ವೆಲ್ಕಮ್ ಟು ದಿಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂತಹ ಹಾಗೆಯೇ ಅಟ್ರಾಕ್ಟಿವ್ ಆಗಿರುವಂತಹ ರಂಗೋಲಿನ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಟೈಮ್ ಜಾಸ್ತಿ ಇಲ್ಲಪ್ಪ, ನನಗೆ ತುಂಬ ಚೆನ್ನಾಗಿರುವ ರಂಗೋಲಿ ಬೇಕು, ಕಲರ್ ತುಂಬುವಂಥ ರಂಗೋಲಿ ಬೇಕು, ರಿಪೀಟ್ ಸ್ಟೆಪ್ಸ್ ಇರಬೇಕು ಅಂತ ಅನ್ನೋರಿಗೆ ಈ ಒಂದು ರಂಗೋಲಿ ತುಂಬ ಸೂಟ್ ಆಗುತ್ತೆ. ಹಬ್ಬದ ಟೈಮ್ನಲ್ಲಿ ರಂಗೋಲಿ ಹಾಕೋಕ್ಕೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಬಟ್ ಹಾಕೋದು ಕಷ್ಟ ಆಗ್ಬಿಟ್ಟಿರುತ್ತೆ. ಅಂಥವರಿಗೆ ಈ ಒಂದು ಸಿಂಪಲ್ಲಾಗಿರುವಂತಹ ಈಸಿ ರಂಗೋಲಿ ನೋಡಿ, ಅತಿ ಈಸಿಯಾಗಿ ದೊಡ್ಡದಾಗಿ ಬಿಡಿಸುವಂತಹ ರಂಗೋಲಿ ಇದಾಗಿದೆ. ಇದರದ್ದು ಅಳತೆ ಬಂದರೆ 15 ಮತ್ತು 1 ಚುಕ್ಕಿ ಬಂದು 15ರಿಂದ 1ಕ್ಕೆ ನಿಲ್ಲುತ್ತೆ. ಲಾಸ್ಟ್ 2 ಬಿಟ್ಟು ಹಾಕ್ತಾ ಹೋಗುವಂಥದ್ದು ರಂಗೋಲಿ ಇದು. ನಾನು ಹೇಗೆ ತೋರಿಸಿದ್ದೀನೋ ಹಾಗೆಯೇ ಹಾಕ್ಕೊಳ್ತಾ ಬನ್ನಿ. ಕೊನೆಗೆ 1 ಚುಕ್ಕಿಗೆ ನಿಲ್ಲುತ್ತೆ, ಮಧ್ಯದಲ್ಲಿ 15 ಚುಕ್ಕಿನ ಹಾಕ್ಕೊಳ್ಬೇಕು. ಹಾಗೆ ಸೈಡಿಗೆ ಒಂದೊಂದು ಬಿಡ್ತಾ ಹೋದರೆ 1 ಚುಕ್ಕಿಗೆ ಬಂದು ನಿಲ್ಲುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ಹೇಗೆ ಚಿತ್ರ ಬಿಡಿಸಿದ್ದೀನೋ ಹಾಗೆ ನೀವು ಫಾಲೋ ಮಾಡ್ತಾ ಹೋಗಿ. ಕಮಲ ಈಸಿಯಾಗಿ ಬರುತ್ತೆ. ಒಂದು ಕಡೆಗೆ ನೀವು ಕಮಲ ಕಲ್ತ್ಕೊಂಡ್ಬಿಟ್ರೆ 4 ಕಡೆಗೂ ಈಸಿಯಾಗಿ ಹಾಕಬೋದು. ಕಮಲ ವರಮಹಾಲಕ್ಷ್ಮಿಗೆ, ದೀಪಾವಳಿಗೆ ಹೇಳಿ ಮಾಡಿಸಿರುವಂಥ ರಂಗೋಲಿ ಇದು. ದೊಡ್ಡದಾಗೂ ಕಾಣುತ್ತೆ, ಈಸಿಯಾಗೂ ಹಾಕ್ಬೋದು, ಟೈಮ್ ಸೇವ್ ಆಗುತ್ತೆ. ಯಾಕೆ ಅಂತಂದರೆ ಒಂದು ಸರಿ ಅಷ್ಟೇ ಇದು ಕಲಿಯೋಕ್ಕೆ ಕಷ್ಟ ಆಗುತ್ತೆ. ಕನ್ಫ್ಯೂಷನ್ ಏನೂ ಇಲ್ಲ. ರಿಪೀಟ್ ನಿಮಗೆ ಒಂದು ಸರಿ ಹಾಕೋದು ಗೊತ್ತಾಯಿತು ಅಂತಂದರೆ ಈಸಿಯಾಗಿ ಹಾಕ್ಕೊಳ್ಬೋದು. ತುಂಬ ಈಸಿ ಇರುವಂಥ ಕಮಲದ ರಂಗೋಲಿ ಇದು. ಟ್ರೈ ಮಾಡಿ ನೋಡಿ. ಹಬ್ಬದ ಟೈಮ್ನಲ್ಲಿ ತುಂಬ ಈಸಿಯಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಾನು ಇಲ್ಲಿ ಕಮಲಕ್ಕೆ ಬರೀ 2 ಕಲರ್ ಹಾಕಿದ್ದೀನಿ. ನೀವು ಬೇಕಾದರೆ ಮಲ್ಟಿ ಕಲರ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ನಿಮಗೆ ಈ ರಂಗೋಲಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.